ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದಲ್ಲಿ ದಿನಾಂಕ ಫೆಬ್ರವರಿ 23, 2026 ರಂದು ಸಾಯಂಕಾಲ 4 ಗಂಟೆಯಿಂದ 4:35 ಗುಡುಗುಮಿಂಚು ಸಹಿತ ಸಿಡಿಲಬ್ಬರದಾರ್ಭಟದಲ್ಲಿ ಅಕಾಲಿಕ ಸುರಿದ ಬಿರುಸಿನ ಬೇಸಿಗೆ ಮಳೆಗೆ ಹುನಗುಂದ ಪಟ್ಟಣದ ವಾರ್ಡ ನಂಬರ 5 ವ್ಯಾಪ್ತಿಯ ಶ್ರೀಸಂಗಮೇಶ್ವರ ಕಲ್ಯಾಣ ಮಂಟಪದ ಮುಂದಿರುವ ಚರಂಡಿ ಹಾಗೂ ವಾರ್ಡ ನಂಬರ 23 ವ್ಯಾಪ್ತಿಯ ವಾಣಿಪೇಟೆ ಬಡಾವಣೆಯ ಚರಂಡಿ ಸೇರಿ ಪಟ್ಟಣದಿತರೆ ಬಡಾವಣೆಗಳ ಚರಂಡಿಗಳಲ್ಲಿ ದುರ್ಗಂಧ ಬೀರಿತ ಘನಕೆಸರುಮಯ ತ್ಯಾಜ್ಯ ನೀರು ಹಾಗೂ ರಾಶಿ ಪ್ಲಾಸ್ಟಿಕ್ ಬಾಟಲ್ ಚೀಲಗಳು ಮತ್ತು ಇತರೆ ನಿರುಪಯುಕ್ತ ವಸ್ತುಗಳು ಚರಂಡಿ ತುಂಬಿ ತುಳಕುತ್ತಾ ಮುಖ್ಯ ರಸ್ತೆಗಳಿಗೆ ಹರಿದು ಶಾಲಾ ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಹಾಗೂ ದ್ವಿಚಕ್ರ ವಾಹನ ಸವಾರರು ಸೇರಿ ಇತರೆ ಸಾರ್ವಜನಿಕರು ಪರದಾಡಿದ ಘಟನೆ ಜರುಗಿದೆ. ಈ ಒಂದು ಅಕಾಲಿಕ ಬೇಸಿಗೆ ಮಳೆಯು ಹುನಗುಂದ ಪಟ್ಟಣದ ಚರಂಡಿಗಳು ಎಷ್ಟೊಂದು ಶುಚಿತ್ವ ಸುರಕ್ಷಿತ ಮತ್ತು ನೈರ್ಮಲ್ಯದಿಂದಿದ್ದಾವೆ ಎನ್ನುವುದರ ಬಗ್ಗೆ ವಾಸ್ತವಾಂಶವನ್ನು ತೆರೆದಿಟ್ಟಿದೆ. ಇಲ್ಲಿ ಪುರಸಭೆ ಆಡಳಿತ ಹಾಗೂ ಸಾರ್ವಜನಿಕ ವಲಯವು ಗಮನಿಸಬೇಕಾದ ಮುಖ್ಯ ಸಂಗತಿಯೇನೆಂದರೆ ಪಟ್ಟಣದ ಪ್ರತಿಯೊಂದು ವಾರ್ಡಿಗೆ ಪುರಸಭೆ ಪೌರಕಾರ್ಮಿಕರು ನಿತ್ಯ ಚರಂಡಿ ತ್ಯಾಜ್ಯವನ್ನು ವಿಲೇವಾರಿ ಮಾಡುತ್ತಾ ಕಾರ್ಯನಿರ್ವಹಿಸಿದರೆ ಮತ್ತೊಂದೆಡೆ ತ್ಯಾಜ್ಯ ಸಂಗ್ರಹಣೆಯ ವಾಹನವು ಪ್ರತಿಯೊಂದು ಬಡಾವಣೆಯ ಮನೆಬಾಗಿಲಿಗೆ ಬಂದು ತ್ಯಾಜ್ಯವನ್ನು ಸಾಗಾಟ ಮಾಡುತ್ತದೆ. ಆದರೆ ಇಷ್ಟೊಂದು ರಾಶಿಯಾಗಿ ದುರ್ನಾತ ಬೀರುವ ಘನ ತ್ಯಾಜ್ಯವು ಚರಂಡಿ ಮೂಲಕ ಹರಿದು ಬರುತ್ತಿದೆ ಎಂದರೆ ಇಲ್ಲಿ ಪುರಸಭೆ ಆಡಳಿತದ ನಿರ್ಲಕ್ಷ್ಯ ಬೇಕೋ ಅಥವಾ ಸಾರ್ವಜನಿಕರ ಹೊಣೆಗೆಡಿತನೆಂಬ ಪ್ರಶ್ನೆಗೆ ಎಡೆಮಾಡಿಕೊಡುತ್ತದೆ. ಆ ಬೆನ್ನಲೆಯಲ್ಲಿ ಪಟ್ಟಣದ ಮಲ್ಲಿಕಾರ್ಜುನ ನಗರದ ಚರಂಡಿ ತ್ಯಾಜ್ಯ ವಿಲೇವಾರಿಗೆ ಪುರಸಭೆ ವ್ಯವಸ್ಥೆ ಮಾಡಲಾಗಿದೆಯೋ ಅಥವಾ ಇಲ್ಲವೋ, ಮಾಡಿದ್ದಾದರೆ ಭಾರಿ ಪ್ರಮಾಣದ ತ್ಯಾಜ್ಯ ರಸ್ತೆಗೆ ಹರಿದು ಬರಲು ಕಾರಣವೇನು ಹಾಗೂ ಈ ಬಡಾವಣೆಯ ಸಾರ್ವಜನಿಕರು ತಮಗೆ ಅರಿವು ಇದ್ದು ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಬಾಟಲ್ಗಳು ವಿವಿಧ ತಂಪು ಪಾನೀಯ ಬಾಟಲಗಳು ಹರಿದ ಚಿಂದಿ ಬಟ್ಟೆಗಳು ಸೇರಿ ತಹರೆವಾರಿ ನಿರುಪಯುಕ್ತ ವಸ್ತುಗಳು ರಭಸವಾಗಿ ಹರಿಯುವ ನೀರಿನ ಗುಂಟ ಬರುವುದನ್ನು ಗಮನಿಸಿದರೆ ಎಷ್ಟು ದಿನಗಳವರೆಗೆ ಚರಂಡಿಯಲ್ಲಿ ಹುದಗಿಸಿ ಇಟ್ಟಿರಬಹುದು ಹೀಗೆ ನಾನಾ ಅನುಮಾನ ಮತ್ತು ಪ್ರಶ್ನೆಗಳಿಗೆ ಎಡೆಮಾಡಿಕೊಡುತ್ತದೆ. ನಂತರ ಶಾಲೆ ಬಿಟ್ಟ ನಂತರ ಮನೆಗೆ ತೆರಳುತ್ತಿರುವ ಮಲ್ಲಿಕಾರ್ಜುನಗರದ ಶಾಲಾ ಮಕ್ಕಳು ಹಾಗೂ ಗುರುರಾಜ ಶಿಕ್ಷಣ ಸಂಸ್ಥೆಯಿಂದ ಮಕ್ಕಳನ್ನು ಕರೆತರಲು ಪಾಲಕರು ಮುಖ್ಯ ರಸ್ತೆಯಲ್ಲಿ ಹರಿಯುತ್ತಿರುವ ಕೆಸರಯುಕ್ತ ನೀರಿನಿಂದ ತಪ್ಪಿಸಿಕೊಂಡು ಶ್ರೀಸಂಗಮೇಶ್ವರ ಕಲ್ಯಾಣ ಮಂಟಪಕ್ಕೆ ಬರುತ್ತಿದ್ದಂತೆ ಚರಂಡಿಯಲ್ಲಿ ಕೆಸರಯುಕ್ತ ರಾಶಿ ತ್ಯಾಜ್ಯದಿಂದ ಚರಂಡಿ ಮತ್ತು ರಸ್ತೆ ಗುರುತಿಸಲಾಗದೆ ಅಲ್ಲಲ್ಲಿ ಹುಡುಕಾಟ ನಡೆಸಿ ಕೊನೆಗೆ ಬೇರೆ ದಾರಿ ಕಾಣದೆ ಚರಂಡಿ ಬದಿಯಲ್ಲಿರುವ ಕಲ್ಲುಗಳ ಗುರುತಿನೊಂದಿಗೆ ಒಬ್ಬರ ಹಿಂದೆ ಒಬ್ಬರಂತೆ ಜಿಗಿದು ರಸ್ತೆ ಬರಬೇಕಾಯಿತು. ಒಂದು ವೇಳೆ ಶಾಲಾ ವಿದ್ಯಾರ್ಥಿಗಳು ಸ್ವಲ್ಪ ಆಯ ತಪ್ಪಿದರೆ ಚರಂಡಿಗೆ ಬಿದ್ದು ಗಂಭೀರ ಪೆಟ್ಟನಿಂದ ಕೈಕಾಲು ಮುರಿದುಕೊಂಡರೆ ಇಲ್ಲವೇ ಪ್ರಾಣಹಾನಿಯಾದರೆ ಪುರಸಭೆ ಆಡಳಿತಕ್ಕೆ ಹೊಣೆಗಾರನ್ನಾಗಿಸಬೇಕು ಅಥವಾ ರಾಶಿ ನಿರುಪಯುಕ್ತ ತ್ಯಾಜ್ಯವನ್ನು ಚರಂಡಿಯಲ್ಲಿ ಸಂಗ್ರಹಣೆಗೊಳ್ಳಲು ಕಾರಣರಾದ ಸಾರ್ವಜನಿಕರನ್ನು ಹೊಣೆಗಾರರನ್ನಾಗಿಸಬೇಕು. ಇದಕ್ಕೆ ಪರಿಹಾರೆಂದರೆ ಸ್ವಯಂ ಪ್ರೇರಿತವಾಗಿ ಪುರಸಭೆ ಆಡಳಿತ ಮತ್ತು ಸಾರ್ವಜನಿಕರು ಪರಸ್ಪರ ಅರ್ಥೈಸಿಕೊಂಡು ತಮ್ಮ ಜವಾಬ್ದಾರಿ ನಿರ್ವಹಿಸಿದರೆ ಇಂತಹ ಸಮಸ್ಯೆಗಳು ಉಲ್ಬಣವಾಗದೆಂದು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಏತನ್ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿವರ್ಷ ಕೈಗೊಳ್ಳುವ ಸ್ವಚ್ಛ ಭಾರತ ಮಿಷನ ಜಾಗೃತಾಭಿಯಾನದ ಭಾಗವಾಗಿ ಪುರಸಭೆ ಆಡಳಿತವು ಜಾಗೃತ ಕಾರ್ಯಕ್ರಮಗಳು ಹಮ್ಮಿಕೊಂಡರೂ ಸಹ ವೈಫಲ್ಯತೆಗೆ ಕಾರಣವೇನು ಕಾಟಾಚಾರದ ಪ್ರಚಾರೆಂದು ಜನತೆಯ ನಿರ್ಲಕ್ಷ್ಯವೋ ಅಥವಾ ಸ್ವಚ್ಛತೆ ಶುಚಿತ್ವ ನೈರ್ಮಲ್ಯದ ಬಗ್ಗೆ ಪರಿಣಾಮಕಾರಿ ಪ್ರಚಾರ ಮಾಡುವಲ್ಲಿ ಪುರಸಭೆ ಆಡಳಿತವು ವಿಫಲಗೊಂಡಿದೆ ಎನ್ನುವುದರ ಬಗ್ಗೆ ಮುಖ್ಯಾಧಿಕಾರಿಗಳಾದ ಗುರುರಾಜ ಚೌಕಿಮಠರು ಉತ್ತರಿಸಬೇಕಾಗುತ್ತದೆ. ಆದರೆ ಸ್ವಚ್ಛ ಭಾರತ ಮಿಷನ ಭಾಗವಾಗಿ ಶಾಲಾ ಮತ್ತು ಸಮುದಾಯದ ಹಂತದಲ್ಲಿ ಜಾಗೃತಿ ಕೈಗೊಂಡಿದೆ. ಆದರೆ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಸಂದೇಶವು ಪ್ರತಿಮನೆಗೆ ತಲುಪಲು ಅಕಾಲಿಕ ಮಳೆಯು ಸೃಷ್ಟಿಸಿದ ವಾಂತರವನ್ನು ಹಾಗೂ ಈ ಹಿಂದೆ ಕೊರೋನಾ, ಕಾಲರಾ, ಮಲೇರಿಯಾ, ಹಂದಿಜ್ವರ, ಚಿಕುನ್ಗುನ್ಯಾ ಸೇರಿ ಇತರೆ ಮಾರಕ ಕಾಯಿಲೆಗಳಿಗೆ ಪರಿಸರ ಪ್ರಜ್ಞೆ ಮೈಗೂಡಿಸಿಕೊಳ್ಳದಿದ್ದರೆ ಯಾವ ಪ್ರಕಾರ ನಾವುಗಳು ಅನಾರೋಗ್ಯಕ್ಕೆ ಒಳಗಾಗಿ ಸಾವಿಗೆ ಆಹ್ವಾನ ನೀಡಲಾಗುತ್ತದೆ ಎಂಬುದನ್ನು ಮನದಟ್ಟು ಮಾಡಿಸಬೇಕೆಂಬುವುದೇ ಸಾರ್ವಜನಿಕ ವಲಯದ ಮನಸ್ಥಿತಿಯು ಎತ್ತಿ ತೋರಿಸುತ್ತದೆ. ನಂತರ ಪಟ್ಟಣದ ಬೆಳವಣಿಗೆನುಸಾರ ಚರಂಡಿಗಳು ಅಗಲೀಕರಣಗೊಳ್ಳಬೇಕು. ಆದರೆ ಸುಮಾರು 20 ರಿಂದ 30 ವರ್ಷಗಳು ಗತಿಸಿದರೂ ಸಹ ಅದೊಂದೆರಡು ಅಡಿ ಇರುವ ಚರಂಡಿಯಲ್ಲಿ ಸರಾಗವಾಗಿ ಹರಿಯುವುದು ಅಸಾಧ್ಯ ಮಾತು. ಹಾಗಾಗಿ ಪುರಸಭೆ ಮುಖ್ಯಾಧಿಕಾರಿ ಚೌಕಿಮಠರು ಪಟ್ಟಣದ ಬಡಾವಣೆವಾರು ವೀಕ್ಷಣೆಗೆ ತೆರಳಿ ವೇಮುವೃತ್ತದಲ್ಲಿ ದೊಡ್ಡ ಚರಂಡಿಗಳಿಗೆ ಮೇಲುಹಾಸಿಲ್ಲದೆ ವೃದ್ಧರು, ಮಹಿಳೆಯರು, ಮಕ್ಕಳು, ಯುವಕರು ಕೈಕಾಲು ಮುರಿದುಕೊಂಡ ಘಟನೆಗಳು ಹಾಗೂ ಹಳೆ ತಹಶೀಲ್ದಾರ ಕಚೇರಿ ಆವರಣವು
ಬಯಲು ಶೌಚದ ಬಡಾವಣೆಯಾಗಿ ಮಾರ್ಪಟ್ಟಿದ್ದರ ಬಗ್ಗೆ ಹಾಗೂ ಮಳೆ ಬಂದಾಗ ಚರಂಡಿ ನೀರು ತಾಲೂಕು ಪಂಚಾಯತ ಕಚೇರಿ ಆವರಣಕ್ಕೆ ನುಗ್ಗುವುದರ ಬಗ್ಗೆ ಹಾಗೂ ವಾಣಿಪೇಟೆಯಲ್ಲಿ ಮನೆ ಮತ್ತು ಅಂಗಡಿ ಮುಗ್ಗಟ್ಟುಗಳಿಗೆ ಪ್ರವೇಶ ಮಾಡಿದ್ದರ ಬಗ್ಗೆ ಸಮಸ್ಯೆಗಳ ಪಟ್ಟಿ ತಯಾರಿಸಿ ಶಾಸಕರ ಗಮನಕ್ಕೆ ತರುವ ಹಾಗೂ ಶಾಸಕರು ಪಟ್ಟಣದ ರಸ್ತೆಗಳು ಸುಧಾರಣೆ ಮಾಡಿದಂತೆ ಸರಕಾರದಿಂದ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿಪಡಿಸಬೇಕೆಂಬುವುದೇ ಈಗಿರುವ ಚರಂಡಿಗಳಿಂದ ಎದುರಾಗುತ್ತಿರುವ ಗಂಭೀರ ಸಮಸ್ಯೆಗಳು ಎತ್ತಿ ತೋರಿಸುತ್ತವೆ. ಇದು ಸರಕಾರಿ ವ್ಯವಸ್ಥೆಯ ಅವ್ಯವಸ್ಥೆಯಾದರೆ ಇನ್ನು ಸಾರ್ವಜನಿಕವಾಗಿ ಗಮನಿಸಬೇಕಾದ ಮಹತ್ವದ ಸಂಗತಿಯೆಂದರೆ ಪಟ್ಟಣದ ಶ್ರೀಸಂಗಮೇಶ್ವರ ಕಲ್ಯಾಣ ಮಂಟಪದ ಮುಂಭಾಗದ ಚರಂಡಿಯಿಂದ ಘನಕೆಸರುಮಯಯುಕ್ತ ತ್ಯಾಜ್ಯ ನೀರು ರಭಸವಾಗಿ ಹರಿದು ಕಲ್ಯಾಣ ಮಂಟಪದ ಪ್ರಾಂಗಣದಲ್ಲಿರುವ ನೀರಿನ ಟ್ಯಾಂಕ್ ತುಂಬಿಕೊಂಡರೆ ಮತ್ತು ನೆಲಮಹಡಿಗೆ ನುಗ್ಗಿ ದುರ್ಗಂಧ ಹರಡುತ್ತಿದೆಯೆಂದರೆ ದೇವಸ್ಥಾನಾಡಳಿತ ಮಂಡಳಿಯು ನಿದ್ರೆಗೆ ಜಾರಿದೆಯೋ ಏನೆನ್ನಬೇಕು ಎಂಬ ಪ್ರಶ್ನೆ ಹುಟ್ಟಿದರೆ, ಮತ್ತೊಂದೆಡೆ ಚರಂಡಿ ಕೆಸರಯುಕ್ತ ನೀರಲ್ಲಿ ಕಲ್ಯಾಣ ಮಾಡಿಕೊಳ್ಳಲು ಯಾರಾದರೂ ಬರುತ್ತಾರೋ ಎಂಬುವ ಪ್ರಶ್ನೆಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂಬುವುದೇ ಕಣ್ಣಿಗೆ ಕಾಣುವ ಕೆಸರಿನ ರಾಡಿಯು ಸಾಕ್ಷೀಕರಿಸುತ್ತದೆ. ಹಾಗಾಗಿ ಕಲ್ಯಾಣಕ್ಕೆ ಅನುಸಾರ ಶುಚಿತ್ವ ಮತ್ತು ಸುರಕ್ಷಿತ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕೆಂಬುವುದೇ ಸಾರ್ವಜನಿಕ ವಲಯದ ಆಶಯವಾಗಿರುತ್ತದೆ. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಗಟ್ರ ಯಾವುದು ನೆಲ ಯಾವುದು ಹಂಗಾಗೈತಿ ಈಗ ಅದು. ನೋಡಿ ಇವನು ಹಾಕೊಂಡು ಉಂಟು ಅದು ತಗೊಂಡಿ ಅದರ ಮ್ಯಾಗ್ರಿ ಇವ್ರಂತ ಅಲ್ರಿ ನಾ ಹೇಳಿದ್ದು, ಯಾರಾಗ್ಲಿ ಮಾಡಬಾರ್ದು. ನೋಡಬಾರ್ದು